ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕಾದಿದ್ದೇ ಬಂತು. ಪಾಪ ಶಾಸಕರಿಗೆಲ್ಲ ನಿರಾಸೆ. ಮುಖ್ಯಮಂತ್ರಿಗಳು ಹೋದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸಿದ್ದರಾಮಯ್ಯನವರು ಹೋದ್ರು. ಹೀಗೆ ಸಾಲು ಸಾಲು ನಾಯಕರು ದೆಹಲಿಗೆ ಪಟ್ಟಿ ಇಟ್ಕೊಂಡು ಹೋಗಿದ್ದು. ಶಾಸಕರೆಲ್ಲ ನಾನ್ ಮಂತ್ರಿ ಆಗ್ಬೇಕು ಅಂತ ದೆಹಲಿ ಫ್ಲೈಟ್ ಹತ್ತಿದ್ದು. ಆದ್ರೆ ಎಲ್ಲರೂ ಈಗ ಏನೂ ಇಲ್ಲ ಅಂತ ವಾಪಸ್ ಬರೋ ಹಾಗೆ ಆಗಿದೆ. ಯಾಕೆ ಅಂದ್ರೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಅಂದ್ರೆ ಇವತ್ತೇನು ಅಂತಿಮ ಆಗೋಗುತ್ತೆ, 2 ದಿನದಲ್ಲಿ ಮಂತ್ರಿ ಪಟ್ಟಿ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಅದು ಆಗ್ತಾ ಇಲ್ಲ. ಸೊ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಂತ ಶಾಸಕರಿಗೆ ಭಾರಿ ನಿರಾಸೆ ಆಗಿದೆ. ಸಚಿವರಾಗುವ ಆಸೆಯಿಂದ ದೆಹಲಿಗೆ ಹೋಗಿದ್ದಂತ ಶಾಸಕರು ಖಾಲಿ ಕೈಯಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಮುಂದೂಡಿಕೆ ಆಗಿದೆ. ಸಂಪುಟ ವಿಸ್ತರಣೆ ಯಾಕೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಕ್ಕಿದ್ದಂತೆ ವಾಪಸ್ ಬಂದಿದ್ದಾರೆ ರಾಜ್ಯಕ್ಕೆ. ಯಾಕೆ ಬಂದಿದ್ದಾರೆ? ಪರ್ಸನಲ್ ರೀಸನ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲಭ್ಯತೆಯಿಂದಾಗಿ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರ್ಸನಲ್ ರೀಸನ್ಸ್ ಇಂದ ವಾಪಸ್ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಅಲಭ್ಯತೆಯ ಕಾರಣದಿಂದ ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಇಲ್ಲ. ದಿಢೀರನೆ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಖರ್ಗೆ ಅವರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಇವತ್ತು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಭೇಟಿಯಾಗಿದ್ರು. ಆದರೆ ಎಲ್ಲರೂ ಒಂದೊಂದು ಪಟ್ಟಿ ಇಟ್ಕೊಂಡು ಹೋಗಿದ್ರಂತೆ. ರಾಹುಲ್ ಗಾಂಧಿ ಸಿಟ್ಟಾದ್ರಂತೆ, ಏನು ಒಂದೊಂದು ಪಟ್ಟಿ ಇಟ್ಕೊಂಡು ಬಂದಿದ್ದೀರಾ, ಎಲ್ಲ ಪಟ್ಟಿ ಸೇರಿಸಿದ್ರೆ ಇರೋ 18 ಸ್ಥಾನಕ್ಕೆ ನೀವು ಇಷ್ಟು ದೊಡ್ಡ ಪಟ್ಟಿ ಇಟ್ಕೊಂಡ್ ಬಂದಿದ್ದೀರಾ, 100 ಜನರದು, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ದಯವಿಟ್ಟು ಎಲ್ಲರೂ ಕುತ್ಕೊಂಡು ಫೈನಲ್ ಮಾಡ್ಕೊಂಡು ಒಂದು ಪಟ್ಟಿ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಎಲ್ಲ ಹಳೆ ಮುಖಗಳನ್ನ ಹಿಡ್ಕೊಂಡು ಬಂದಿದ್ದೀರಿ, ಈ ಮುಖಗಳನ್ನ ನೋಡಿ ಸಾಕಾಗೋಗಿದೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ಸ್ ಬೇಕು. ಮುಂದಿನ ಚುನಾವಣೆಗೂ ಕೂಡ ನಾವು ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಯಾರು ಹಳಬರಿದ್ದಾರೆ ಅವ್ರನ್ನೆಲ್ಲ ಈಗಾಗಲೇ ಫಸ್ಟ್ ಏನು ಟರ್ಮಲ್ಲಿ ಮಾಡಿದ್ದೀವಿ ಸಚಿವರುಗಳನ್ನ, ಅದರಲ್ಲಿ ಮುಗಿಸ್ಬಿಟ್ಟಿದ್ವಿ. ಈಗ ಹೊಸಬ್ರ ಪಟ್ಟಿಯನ್ನ ಇಟ್ಕೊಂಡು ಬನ್ನಿ. ಯಾಕೆ ಅಂದರೆ ಈಗ ಒಂದು ಜನರೇಷನ್ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇದ್ದಾರೆ. ಹೀಗಾಗಿ ಹೊಸಬರಿಂದ ಕೂಡಿರುವಂಥ ಸಚಿವ ಸಂಪುಟ ನೋಡೋಕ್ಕೆ ಇಷ್ಟಪಡ್ತೇನೆ. ಈಗಿನ ಯುವ ಮತದಾರರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಯುವ ಸಚಿವರುಗಳು ಇದ್ದರೆ ಕ್ಯಾಬಿನೆಟ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಹೀಗಾಗಿ ನೀವು ಹೊಸ ಪಟ್ಟಿಯನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಪಟ್ಟಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೋ ಒಂದು ಪರ್ಸನಲ್ ವೈಯಕ್ತಿಕ ಕಾರಣಗಳಿಗಾಗಿ ಅವರು ವಾಪಸ್ ಇಮಿಡಿಯೇಟ್ಲಿ ಬರಬೇಕಾಯಿತು, ಎಮರ್ಜೆನ್ಸಿ. ಹೀಗಾಗಿ ಅವರು ಇಲ್ಲದೆ ಇರುವಾಗ ಈ ರೀತಿಯಂಥ ಮಾತುಕತೆಗಳಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕಲಾಗಿದೆ. ಮುಂದಕ್ಕೆ ಅಂದರೆ ಏನು, ಆಷಾಢ ಮುಗಿಯೋವರ್ಗ ಅಥವಾ 2-3 ದಿನಕ್ಕ, ಸೋಮವಾರ ಮಂಗಳವಾರ ಮತ್ತೆ ಕರೆಸ್ಕೊಂಡು ಮತ್ತೆ ಮಾತಾಡ್ತಾರಾ, ಇದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಬಟ್ ಅದರ್ವೈಸ್ ಆಲ್ಸೋ ಇವತ್ತಂತೂ ಏನೋ ಆಗಿಬಿಡುತ್ತೆ ಅನ್ನೋ ಲೆವೆಲ್ಗೆ ಸಿಕ್ಕಾಪಟ್ಟೆ ಪೊಲಿಟಿಕಲ್ ಮೂವ್ಮೆಂಟ್ಸ್ ಇತ್ತು ದೆಹಲಿಯಲ್ಲಿ. ಆದರೆ ಇವತ್ತು ಆಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಬಿ.ಕೆ. ಹರಿಪ್ರಸಾದ್ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ.
ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗುತ್ತೆ, ತಿಳಿಸ್ತೀವಿ. ಇನ್ನೊಂದು ಸಿತ್ತು ಕರೆದ್ರು, ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. आज चीफ मिनिस्टर श्री डी.के. शिव कुमार, पूर्व मुख्यमंत्री और कांग्रेस कार्य समिति के सदस्य श्री सिद्धारमैया, हमारे पीसीसी प्रेसिडेंट श्री बी.के. हरिप्रसाद और बहुत सारे हमारे मंत्रीगण और सीनियर कांग्रेस के नेता आज दिल्ली आए थे. डी.के. शिव कुमार जी, सिद्धारमैया जी, पीसीसी प्रेसिडेंट राहुल जी से भी मिले हैं और वो जनरल सेक्रेटरी ऑर्गेनाइजेशन श्री के.सी. वेणुगोपाल जी से भी मिले हैं या मिल रहे हैं. अभी चर्चा शुरू हुई है, न कोई मैं आपको तिथि दे सकता. अभी मैं ये सिर्फ कह सकता हूं कि ये एक आरंभिक चर्चा है. बहुत जल्द कर्नाटक की कैबिनेट का एक्सपेंशन होगा. 20 वैकेंसीज कैबिनेट में हैं और एक स्पीकर का पद खाली है. मंत्रणा होने दीजिए, चर्चा के बाद ही कुछ कहा जा सकता है. प्रयास यही रहेगा कि ज्यादा से ज्यादा या सभी वैकेंसीज भरी जाएं. जी, मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाएगा. ಇವರೇನು ಹೊಸದಾಗಿ ಚುನಾವಣೆಯನ್ನ ನಡೆಸಿ ಫ್ರೆಶ್ ಆಗಿ ಏನು ಕ್ಯಾಬಿನೆಟ್ ಮಾಡಿ ವಿಸ್ತರಣೆ ಮಾಡೋ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಈಗ ಆರಂಭಿಕ ಮಾತುಕತೆಗಳು ನಡೀತಾ ಇದೆ, ಇನ್ನೂ ಆರಂಭಿಕ ಚರ್ಚೆಗಳು ನಡೀತಾ ಇದೆ. ಸೊ ಈ ಆರಂಭಿಕ ಚರ್ಚೆಗಳ ನಂತರ ನಾವು ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು ಅಂತ ಆಟ ಹಚ್ಚಿರಾ ಇವ್ರು? ಆಟ ಹಚ್ಚಿದಾರ ಕರ್ನಾಟಕದ ವಿಚಾರದಲ್ಲಿ? ಇವತ್ತು ಆರಂಭಿಕ ಚರ್ಚೆ ಅಂತೆ, ಇನ್ನು ಮಧ್ಯಂತರ ಚರ್ಚೆ, ಆಮೇಲೆ ಅಂತ್ಯ ಚರ್ಚೆ. ಈ ಚರ್ಚೆಗಳನ್ನು ಮಾಡೋವರೆಗೂ ಕರ್ನಾಟಕಕ್ಕೆ ಹೇಳೋರು ಕೇಳೋರು ಯಾರಿಲ್ಲ. ಬೆರಳೆಣಿಕೆ ಸಚಿವರನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳು ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಫುಲ್ ಫ್ಲೆಜ್ಡ್ ಒಂದು ಸರ್ಕಾರ ಬೇಕಾಗುತ್ತೆ. ರಾಜ್ಯದಲ್ಲೂ ಕೂಡ ಹಲವಾರು ಸಮಸ್ಯೆಗಳಿವೆ. ಒಂದು ಕಡೆ ಮಳೆ ಆಗ್ತಾ ಇದೆ, ಒಂದು ಕಡೆ ಮಳೆ ಆಗ್ತಾ ಇಲ್ಲ. ಬರಗಾಲಕ್ಕೆ ಏನಾದರೂ ನಾವು ಎಂಟ್ರಿ ಆಗಿದ್ದೀವ? ಅಟ್ಲೀಸ್ಟ್ ಬರಗಾಲದ ವಿಚಾರದಲ್ಲಾದರೂ ಎಲ್ಲ ಜಿಲ್ಲೆಗಳಿಗೂ ಒಬ್ಬರು ಸಚಿವರು ಬೇಕಾಗುತ್ತೆ. ಆದರೆ ಇವರು ಹೋಗ್ತಾ ಇರುವಂಥ ಸ್ಪೀಡ್ ನೋಡಿದ್ರೆ ಅಧಿವೇಶನಕ್ಕೂ ಮುಂಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಎಲ್ಲ ಸ್ಥಾನಗಳಿಗೂ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಥರ ದಿನ ಬೆಳಗಾದ್ರೆ ಡೆಲ್ಲಿಗೆ ಹೋಗೋದು, ಡೆಲ್ಲಿಯಿಂದ ವಾಪಸ್ ಬರೋದು ಬರೀ ಕೈಯಲ್ಲಿ ಇದೇ ಆದರೆ ಜನರನ್ನು ಕೂಡ ಫ್ರಸ್ಟ್ರೇಟ್ ಆಗ್ತಾರೆ. ಯಾಕೆ ಅಂತಂದರೆ ಒಳ್ಳೆ ಹನಿಮೂನ್ ಪೀರಿಯಡ್ ಇದ್ದಂಗೆ ಆಡ್ತಾ ಇದ್ದಾರಪ್ಪ ಇವರು. ಇನ್ನೇನು 1.5 ವರ್ಷಕ್ಕೆ ಮತ್ತೆ ಎಲೆಕ್ಷನ್ನೇ ಬಂತು. ಅಂಥದ್ರಲ್ಲಿ ಇನ್ನೂ ಕೂಡ ದಿನ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರು ಫ್ರೀ ಇಲ್ಲ, ಇವ್ರು ಫ್ರೀ ಇಲ್ಲ, ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಜನರಿಗೆ ಬಗ್ಗೆ ನಿಮ್ಗೆ ಯಾವುದೇ ಆಸಕ್ತಿ ಇದ್ದಂಗಿಲ್ಲ ಇವರು. ನಾವು ಹೇಳಿದ್ವಾ ನಿಮಗೆ 2.5 ವರ್ಷಕ್ಕೆ ಒಂದೊಂದು ಸರಿ ನೀವು ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ, ಆಮೇಲೆ ಮತ್ತೆ ಸಂಪುಟ ರಚನೆ ಮಾಡ್ರಿ, ಆಮೇಲೆ ವಿಸ್ತರಣೆ ಮಾಡ್ರಿ, ಇದಕ್ಕೆ ಟೈಮ್ ತಗೊಳ್ರಿ, ಇದಕ್ಕೆ ಟೈಮ್ ವೇಸ್ಟ್ ಮಾಡ್ರಿ ಅಂತ ಹೇಳೋರಿಲ್ಲ, ಕೇಳೋರಿಲ್ಲ ಈ ಪಕ್ಷಕ್ಕೆ. ಈ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸೀನಿಯರ್ ಕಲೀಗ್ ವೀರೇಶ್ ದಾನಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಏನಿದು ಆಟ ಆಯ್ತಲ್ಲ ಇವ್ರದ್ದು? ಹತ್ತತ್ರ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡಿ ಎಷ್ಟು ದಿನ ಆಯ್ತು? ಏನು ಹೊಸದಾಗಿ ಬಂದ ಸರ್ಕಾರ, ಹೊಸದಾಗಿ ಇನ್ನು ಎಲೆಕ್ಷನ್ ಮುಗಿಸ್ಕೊಂಡು ಹೊಸದಾಗಿ ಬಂದಿರುವಂತ ಸರ್ಕಾರ ತರ ಆಡ್ತಾ ಇದಾರಪ್ಪ ಇವರು. ರದಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇಂದಿಗೆ 45 ದಿನಗಳು ಆಗ್ತಾ ಬರ್ತಾ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಸಚಿವಾಂಕಾಂಕ್ಷಿಗಳು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಒಂದು ಒತ್ತಡವನ್ನ ಸಾಕಷ್ಟು ಜೋರಾಗಿನೇ ಧ್ವನಿಯನ್ನ ಎತ್ತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಸಂಪುಟ ಒಂದು ಸಚಿವರ ಪಟ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋ ಒಂದು ಬಹಳಷ್ಟು ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ ಸಚಿವರುಗಳ ಪಟ್ಟಿಯನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗಿದ್ರು ಮತ್ತು ಚರ್ಚೆಯನ್ನ ಮಾಡಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಲಿಕ್ಕೆ ಒಂದು ನಿರ್ಧಾರವನ್ನ ಮಾಡಿದ್ರು. ಆ ನಿಟ್ಟಿನಲ್ಲೇ ಇವತ್ತು ಬೆಳಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೂ ಸಹ ಚರ್ಚೆಯನ್ನ ಮಾಡಿರುವಂತದ್ದು. ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೂ ಸಹ ಚರ್ಚೆಯನ್ನ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿರುವಂತದ್ದು. ಮೂವರು ನಾಯಕರುಗಳು ಪ್ರತ್ಯೇಕವಾಗಿ 3 ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿರುವ ಹಿನ್ನೆಲೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಮೊದಲು ನೀವು 3 ನಾಯಕರುಗಳು ಕುಳಿತುಕೊಂಡು ಮಾತನಾಡಿ ಒಂದು ಫೈನಲ್ ಅನ್ನ ಪಟ್ಟಿಯನ್ನ ಮಾಡಿಕೊಂಡು ಬನ್ನಿ, ಅದರಲ್ಲಿ ಏನಾದರೂ ಬದಲಾವಣೆ ಮತ್ತು ಏನಾದರೂ
ಏನಾದರೂ ಚೇಂಜಸ್ ಇದ್ದಂತ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಅನ್ನೋ ಒಂದು ಸಲಹೆ ಮತ್ತು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಈ ಮೂವರು ನಾಯಕರುಗಳು ರಾಜ್ಯದಿಂದ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರ ಪಟ್ಟಿ ಎಷ್ಟು ಜನರನ್ನ ಮಾಡಬೇಕು, 20 ಸ್ಥಾನಗಳನ್ನು ತುಂಬಬೇಕು, 18 ಸ್ಥಾನಗಳನ್ನು ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ವಿಚಾರಕ್ಕೆ ಒಂದು ತುರ್ತು ಕರೆ ಬಂದಿರೋ ಹಿನ್ನೆಲೆಯಲ್ಲಿ ಅವರು ರಾಜ್ಯಕ್ಕೆ ಮರಳುತ್ತಾ ಇರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರಳಿ ದೆಹಲಿಗೆ ಹೋದ ಬಳಿಕವೇ ಮತ್ತೊಂದು ಸುತ್ತಿನ ಮಾತುಕತೆ ಆಗುವಂತ ಸಾಧ್ಯತೆ ಇರುವಂತದ್ದು. ಬಹುತೇಕವಾಗಿ 18 ಮತ್ತು 19ಕ್ಕೆ ರಾಜ್ಯ ನಾಯಕರುಗಳನ್ನ ಕರೆಸಿಕೊಂಡು ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ನಿಜಕ್ಕೂ ನೀವು ಹೇಳಿದಾಗೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು. ಒಂದು ಕಡೆ ಕೃಷಿ ಸಚಿವರಿಲ್ಲ, ಇನ್ನೊಂದು ಕಡೆ ಶಿಕ್ಷಣ ಸಚಿವರಿಲ್ಲ, ಹೀಗೆ ಸಾಕಷ್ಟು ಖಾತೆಗಳು ಖಾಲಿ ಇರುವಂತದ್ದು ಮತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ದಿನದಿಂದ ದಿನಕ್ಕೆ ತಲೆದೋರ್ತಾ ಇರುವಂತಹ ಸಂದರ್ಭದಲ್ಲಿ ಸಚಿವರುಗಳು ಆಗಲೇಬೇಕಾಗಿರುವಂತದ್ದು ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿರುವಂತದ್ದು ಅಗತ್ಯ ಮತ್ತು ಅನಿವಾರ್ಯ ಆಗಿರುವಂತದ್ದು. ರಾಧಾ, ಥ್ಯಾಂಕ್ ಯು ವೀರೇಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ.